ನೋಡಿ, ಇದು ಮಂಗಳೂರಿನಲ್ಲಿರುವಂಥ ಕಾರ್ನ ಟೆಸ್ಟ್ ಟ್ರ್ಯಾಕ್ ಯಾರ್ಡ್ ಇದು. ಇಲ್ಲಿ ನೀವು ಲೈಸೆನ್ಸ್ ತಗೊಳ್ಬೇಕಾದ್ರೆ ಈ ರೀತಿ ಟೆಸ್ಟ್ ಕೊಡಬೇಕಾಗ್ತದೆ. ನೋಡಿ ಯಾವ ರೀತಿ ಟೆಸ್ಟ್ ಕೊಡಬೇಕಂತ ನಾವೀಗ ತೋರಿಸ್ತೇವೆ ನಿಮಗೆ. ನೋಡಿ, ಈಗ ಕಾರ್ ಕೆಳಗಡೆ ಹೋಗ್ತಾ ಇದೆ, ಅಲ್ಲೊಂದು ಎಂಟ್ರಿ ತಗೊಳ್ಬೇಕು. ಎಂಟ್ರಿ ಅಂತ ಹೇಳಿದರೆ ಒಂದು 8 ಟ್ರ್ಯಾಕ್ ಇದೆ, 8 ನಂಬರ್ ಟ್ರ್ಯಾಕ್. ಈ 8 ನಂಬರ್ ಟ್ರ್ಯಾಕಿಗೆ ಎಂಟ್ರಿ ತಗೊಂಡು ಆನಂತರ ಸೀದಾ ರೈಟಿಗೆ ಹೋಗಬೇಕು. ರೈಟ್ ಹೋಗಿ ಅಲ್ಲೊಂದು ಸರ್ಕಲ್ ಸಿಗ್ತದೆ. ಅಲ್ಲಿ ಅಂದರೆ 2 ಸರ್ಕಲ್ ಬರ್ತದೆ ಒಂದು 8 ಟ್ರ್ಯಾಕಲ್ಲಿ, ಒಂದು ಕೆಳಗಡೆ ಒಂದು ಮೇಲ್ಗಡೆ. ಈಗ ಮೇಲ್ಗಡೆ ಸರ್ಕಲ್ಗೆ ಟರ್ನ್ ಮಾಡ್ತಾ ಇದ್ದೇವೆ. ಈಗ ಅಲ್ಲಿ ಹೋಗಿ ನಿಲ್ಲಿಸ್ಕೊಂಡು ಆ ನಂತರ ಅಲ್ಲಿಂದ ಅದೇ ರೀತಿ ರಿವರ್ಸ್ ಬರಲಿಕ್ಕಿದೆ. ರಿವರ್ಸ್ ಬರೋದಂತ ಹೇಳಿದರೆ ಒಂದು ಸರ್ಕಲ್ಲಿಗೆ ಒಂದು ರೌಂಡು ರಿವರ್ಸ್ ಮಾಡಬೇಕು. ಇದು ಟೆಸ್ಟ್ ಕೊಡೋ ವಿಧಾನ. ಈ ಟೆಸ್ಟಲ್ಲಿ ಪಾಸ್ ಆದರೆ ನಿಮಗೆ ಲೈಸೆನ್ಸ್ ಸಿಗ್ತದೆ. ಇದು ವಾಮುಜೂರಿನ ಸಂತೋಷ್ ನಗರದಲ್ಲಿರುವಂಥ ಟೆಸ್ಟ್ ಟ್ರ್ಯಾಕ್ ಯಾರ್ಡ್. ನೋಡಿ ಯಾವ ರೀತಿಯಲ್ಲಿ ರಿವರ್ಸ್ ಹೋಗ್ತಾ ಇದೆ ನೋಡಿ ಕಾರು. ಅದೇ ರೀತಿಯಲ್ಲಿ ರಿವರ್ಸ್ ಹೋಗಿ ಅಲ್ಲಿಂದ ವಾಪಸ್ಸು ಹೊರಗಡೆ ಬರಲಿಕ್ಕಿದೆ. ನಾವು ಆಗ ಎಂಟ್ರಿ ತಗೊಂಡಂಥ ಪ್ಲೇಸಲ್ಲಿ ವಾಪಸ್ ಎಕ್ಸಿಟ್ ತಗೊಂಡು ಈಗ ನೋಡಿ ಅಲ್ಲಿಂದ ಈಗ ಎಕ್ಸಿಟ್ ಆಗ್ತಾಯಿದೆ ಕಾರು. ಆನಂತರ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗಿ ಔಟ್ಸೈಡಿಂದ ಒಂದು ರೌಂಡ್ ಬಂದು ಮತ್ತೆ ಸ್ಟಾರ್ಟ್ ಮಾಡಿದಲ್ಲೇ ಬಂದು ವಾಪಸ್ ನಿಲ್ಲಿಸಲಿಕ್ಕೆ ಇದೆ. ಇದು ಕಾರಿನ ಟೆಸ್ಟ್. ಲೈಸೆನ್ಸ್ ಬೇಕಾದರೆ ಈ ರೀತಿ ಟೆಸ್ಟ್ ಕೊಟ್ಟು ಅದರಲ್ಲಿ ಪಾಸ್ ಆದರೆ ನಿಮಗೆ ಲೈಸೆನ್ಸ್ ಸಿಗ್ತದೆ. ಇದು ನೋಡಿ, ಇಲ್ಲಿ ಆಫೀಸ್ ಇದೆ, RTO ಆಫೀಸ್ ಇದೆ. ಇಲ್ಲಿ ಬಂದು ವಾಪಸ್ ನಿಲ್ಲಿಸಬೇಕು.